ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡೋಣ. ಆ ಟಾಪಿಕ್ ಯಾವಂತಂದ್ರ ದೇನಿ ಕಾರ್ಡು ಅಥವಾ ಖರ್ಚು ಕಾರ್ಡ್ ಅಂತ ಕರಿತೇವೆ. ಅದಕ್ಕೆ ಇಂಗ್ಲಿಷ್ ಒಳಗ ಡೆಬಿಟ್ ಕಾರ್ಡ್ ಅಂತ ಕರಿತೇವೆ. ಇನ್ನು ಇದು ಕಾರ್ಡ್ ಅಂತ ಆಗ್ಬೇಕಿತ್ತು, ಡಿ ಅಂತ ಆಗಿದೆ. ಡೆಬಿಟ್ ಕಾರ್ಡು, CARD, ಓಕೆನಾ. ಡೆಬಿಟ್ ಕಾರ್ಡು ಕನ್ನಡದೊಳಗ ದೇನಿ ಕಾರ್ಡು ಅಥವಾ ಖರ್ಚು ಕಾರ್ಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ಇವತ್ತಿನ ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆಯ ಬಗ್ಗೆ ಗಮನಿಸೋಣ. ಈ ದೇನಿ ಕಾರ್ಡು ಅಥವಾ ಈ ಖರ್ಚು ಕಾರ್ಡು ಎಂಬುದು ಹಣಕಾಸಿನ ಸಂಸ್ಥೆ ಒಂದರಲ್ಲಿ ವ್ಯಕ್ತಿಯ ಬ್ಯಾಂಕಿನ ಖಾತೆಗೆ ವಿದ್ಯುತ್ ಚಾಲಿತ ಪ್ರವೇಶ ಅಧಿಕಾರವನ್ನ ದೊರಕಿಸಿಕೊಡುವ ಸಾಧನವಾಗಿರುತ್ತದೆ. ಏನೋ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ, ಏನು ಹಣಕಾಸಿನ ಸಂಸ್ಥೆಗಳು ಇರ್ತಾವಲ್ಲ ಅಥವಾ ಬ್ಯಾಂಕ್ಗಳು ಇರ್ತಾವಲ್ಲ, ಆ ಬ್ಯಾಂಕಿನಲ್ಲಿ ಅಥವಾ ಹಣಕಾಸಿನ ಸಂಸ್ಥೆಯಲ್ಲಿ ಖಾತೆಯನ್ನು ಹೊಂದಿರುವಂತ ಗ್ರಾಹಕನಿಗೆ ಅಥವಾ ವ್ಯಕ್ತಿಗೆ ಬ್ಯಾಂಕುಗಳು ಏನ್ ಮಾಡ್ತಾವಂತಂದ್ರ ಎಲೆಕ್ಟ್ರಾನಿಕ್ ಸಾಧನವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವ. ಅಂತಹ ವಿದ್ಯುತ್ ಚಾಲಿತ ಸಾಧನಗಳಲ್ಲಿ ಅತಿ ಪ್ರಮುಖವಾದಂತಹ ಸಾಧನ ಯಾವುದು? ಈ ದೇನಿ ಕಾರ್ಡು ಅಥವಾ ಈ ಡೆಬಿಟ್ ಕಾರ್ಡು ಆಗಿದೆ. ಇದು ಒಂದು ಪ್ಲಾಸ್ಟಿಕ್ ರೂಪದಲ್ಲಿರುವಂತ ಪ್ಲಾಸ್ಟಿಕ್ ಕಾರ್ಡು ಆಗಿರ್ತದೆ. ಏನು ಈ ದೇನಿ ಕಾರ್ಡ್ ಎಂಬುದು ಎಂತ ಕಾರ್ಡ್ ಆಗಿರ್ತದೆ? ಪ್ಲಾಸ್ಟಿಕ್ ಅನ್ನ ಬಳಸುವಂತ ಒಂದು ಪ್ಲಾಸ್ಟಿಕ್ಕಿನ ಮೂಲಕ ರಚನೆ ಮಾಡಿರುವಂತ ಕಾರ್ಡು ಆಗಿರ್ತದೆ. ಈ ದೇನಿ ಕಾರ್ಡ್ ಅನ್ನ ಬ್ಯಾಂಕ್ ಕಾರ್ಡ್ ಅಥವಾ ಚೆಕ್ ಕಾರ್ಡ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಏನೋ ಈ ಡೆಬಿಟ್ ಕಾರ್ಡ್ ಇರುವಂತ ಮತ್ತೊಂದು ಪ್ರಮುಖವಾದಂತ ಹೆಸರೇನು? ಒಂದು ಬ್ಯಾಂಕ್ ಕಾರ್ಡು, ಇನ್ನೊಂದು ಯಾವುದು? ಚೆಕ್ ಕಾರ್ಡ್. ಈ ಹೆಸರಿನ ಮೂಲಕ ನಾವು ಏನ್ ಮಾಡ್ತೀವಿ? ಈ ದೇನಿ ಕಾರ್ಡು ಅಥವಾ ಈ ಖರ್ಚಿನ ಕಾರ್ಡ್ ಅನ್ನ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ಕಾರ್ಡನ್ನ ಬಳಸಿಕೊಂಡು ಸರಕುಗಳನ್ನು ಅಥವಾ ಸೇವೆಗಳನ್ನ ಖರೀದಿಸುವಾಗ ನಗದು ಪಾವತಿಯ ಬದಲು ಪರ್ಯಾಯ ವಿಧದಲ್ಲಿ ಪಾವತಿಸಲು ಈ ದೇನಿ ಕಾರ್ಡ್ ಅನ್ನ ಉಪಯೋಗಿಸಲಾಗುತ್ತದೆ. ಏನು ವಿದ್ಯಾರ್ಥಿಗಳೇ, ನಾವು ಸರಕು ಅಥವಾ ಈ ಸೇವೆಗಳನ್ನ ಏನು ಅಂಗಡಿಗಳಲ್ಲಿ ಖರೀದಿ ಮಾಡ್ತೇವಲ್ಲ, ಈ ಸರಕು ಮತ್ತು ಸೇವೆಗಳನ್ನ ನಾವು ಖರೀದಿ ಮಾಡಿದಾಗ ನಿಮಗೇನಾದ್ರೂ ನಗದು ಪಾವತಿಯ ಬದಲು ಅಥವಾ ನಗದು ಹಣದ ಮೂಲಕ ನೀವೇನಾದ್ರೂ ಪಾವತಿಯನ್ನ ಮಾಡುವುದರ ಬದಲು ನೀವು ಒಂದು ಕಾರ್ಡನ್ನ ಬಳಸಿ ಅವರಿಗೆ ಕೊಡಬೇಕಾದಂತ ಹಣವನ್ನ ಕೊಡಬಹುದು ಅಥವಾ ಪಾವತಿಯನ್ನ ಮಾಡಬಹುದು. ಅಂತ ಒಂದು ಕಾರ್ಡ್ ಯಾವುದು? ಈ ದೇನಿ ಕಾರ್ಡು ಅಥವಾ ಈ ಡೆಬಿಟ್ ಕಾರ್ಡ್ ಅನ್ನ ಕೊಡುವುದರ ಮೂಲಕ ನೀವೇನ್ ಮಾಡ್ಬೋದು? ಈ ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡಲು ಇಂತಹ ಒಂದು ಕಾರ್ಡ್ ಅನ್ನ ಬಳಸಲಾಗ್ತದೆ. ಇದು ಈ ಡೆಬಿಟ್ ಕಾರ್ಡ್ ಅನ್ನ ಉಪಯೋಗಿಸುವುದರ ಮೂಲಕ ನೀವು ಬೇಕಾದ ಸ್ಥಳದಲ್ಲಿ ಸರಕು ಮತ್ತು ಸೇವೆಗಳನ್ನ ಖರೀದಿಯನ್ನ ಮಾಡಲು ಅನುಕೂಲ ಆಗ್ತದೆ. ಇಂಥ ಒಂದು ಕಾರ್ಡ್ ಅನ್ನ ಕೊಡುವಂತ ಕೆಲಸವನ್ನ ಯಾವ ಸಂಸ್ಥೆ ಮಾಡ್ತಾವಂತಂದ್ರ, ಇವೇನು ಹಣಕಾಸಿನ ಸಂಸ್ಥೆಗಳದಾವಲ್ಲ, ಬ್ಯಾಂಕ್ಗಳು ಅದಾವಲ್ಲ, ಎಲ್ಲಾ ಹಣಕಾಸಿನ ಸಂಸ್ಥೆಗಳು ತನ್ನ ಬ್ಯಾಂಕಿನಲ್ಲಿ ಹೊಂದಿರುವಂತ ಖಾತೆದಾರನಿಗೆ ಅಥವಾ ಗ್ರಾಹಕನಿಗೆ ಬೇಕಾದಂತ ವ್ಯಕ್ತಿಗೆ ಏನ್ ಮಾಡ್ತದ? ಈ ಡೆಬಿಟ್ ಕಾರ್ಡ್ ಅನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತದೆ. ಮತ್ತು ಈ ಡೆಬಿಟ್ ಕಾರ್ಡು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಆಧಾರಿತ ಕಾರ್ಡ್ ಆಗಿದ್ದು, ಇದು ವಿದ್ಯುತ್ ಚಾಲಿತ ಪ್ರವೇಶ ಅಧಿಕಾರವನ್ನ ಪಡೆಯುವಂತ ಒಂದು ಸಾಧನವಾಗಿರ್ತದೆ. ಇಷ್ಟು ವಿದ್ಯಾರ್ಥಿಗಳೇ, ಈ ಡೆಬಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಪೀಠಿಕೆ ಆದ್ಮೇಲೆ ಈ ಡೆಬಿಟ್ ಕಾರ್ಡಿನ ಅಥವಾ ದೇನಿ ಕಾರ್ಡಿನ ಪ್ರಮುಖವಾದಂತ ಲಕ್ಷಣಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡೋಣ.
ಡೆಬಿಟ್ ಕಾರ್ಡಿನ ಪ್ರಮುಖವಾದಂತ ಲಕ್ಷಣಗಳು. ಒಂದು, ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುತ್ತದೆ. ಏನು, ಈ ಡೆಬಿಟ್ ಕಾರ್ಡ್ ಏನಿದೆಯಲ್ಲ, ಈ ಡೆಬಿಟ್ ಕಾರ್ಡ್ ನ ಬ್ಯಾಂಕ್ ಖಾತೆಗೆ ಲಿಂಕ್ ಅನ್ನ ಮಾಡಲಾಗಿರುತ್ತದೆ. ಖರ್ಚು ಮಾಡಿದ ಹಣವು ನೇರವಾಗಿ ನಿಮ್ಮ ಉಳಿತಾಯ ಅಥವಾ ಚಾಲ್ತಿ ಖಾತೆಯಲ್ಲಿ ಕಡಿತಗೊಳ್ಳುತ್ತದೆ. ಏನೋ, ನಿಮ್ಮ ಬಳಿ ಇರುವಂತಹ ಖಾತೆಗಳು ಪ್ರಮುಖವಾಗಿ ಎರಡು ಖಾತೆ ಇರ್ತವೆ. ಒಂದು ಉಳಿತಾಯ ಖಾತೆ ಅಂತ ಇರ್ತದೆ, ಇನ್ನೊಂದು ಯಾವ ಖಾತೆ, ಚಾಲ್ತಿ ಖಾತೆ ಅಂತ ಎರಡು ಖಾತೆಗಳು ಬ್ಯಾಂಕಿನಲ್ಲಿ ನೀವು ಓಪನ್ ಮಾಡಿರ್ತೀವಿ. ಈಗ ಈ ದೇನಿ ಕಾರ್ಡ್ ಅನ್ನ ಬಳಸಿಕೊಂಡು ನಿಮಗೆ ಬೇಕಾದಂತ ಏನು ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡ್ತಿರಲ್ಲ, ಆ ಖರೀದಿ ಮಾಡಿದ್ಮೇಲೆ ನೀವು ಆ ಸರಕು ಮತ್ತು ಸೇವೆಗೆ ಕೊಡಬೇಕಾದಂತ ನಗದು ಹಣದ ಬದಲಾಗಿ ನೀವು ಯಾವ ಕಾರ್ಡ್ ಅನ್ನ ಬಳಕೆ ಮಾಡಿರಿ, ಈ ದೇನಿ ಕಾರ್ಡ್ ಅನ್ನ ಬಳಕೆ ಮಾಡಿರಿ. ಈ ದೇನಿ ಕಾರ್ಡ್ ಅನ್ನ ಬಳಕೆ ಮಾಡಿದ್ಮೇಲೆ ನೀವು ಸರಕು ಮತ್ತು ಸೇವೆಗಳನ್ನ ಏನು ಖರೀದಿ ಮಾಡ್ತಿರಲ್ಲ, ಖರೀದಿ ಮಾಡಿದ್ಮೇಲೆ ನೀವು ನಿಮ್ಮ ಬ್ಯಾಂಕಿನಲ್ಲಿ ಇರುವಂತ ಉಳಿತಾಯ ಖಾತೆ ಆಗ್ಬೋದು, ಚಾಲ್ತಿ ಖಾತೆ ಆಗ್ಬೋದು, ಎರಡರಲ್ಲಿ ಒಂದು ಖಾತೆ ನೀವು ಹೊಂದಿರ್ತೀರಿ. ಆ ಖಾತೆಯಲ್ಲಿ ನೀವೇನ್ ಈ ದೇನಿ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ ಬಳಸ್ಕೊಂಡು ಏನು ಸರಕು ಮತ್ತು ಸೇವೆನ ಖರೀದಿ ಮಾಡ್ತಿರಲ್ಲ, ಆ ಖರೀದಿ ಮಾಡಿದ್ಮೇಲೆ ನೀವು ಖರ್ಚು ಮಾಡಿದ ಹಣವು ನಿಮ್ಮ ಉಳಿತಾಯ ಖಾತೆ ಆಗ್ಬೋದು ಅಥವಾ ಚಾಲ್ತಿ ಖಾತೆ ಆಗ್ಬೋದು. ಈ ಎರಡು ಖಾತೆಯಲ್ಲಿ ಒಂದು ಖಾತೆಯಲ್ಲಿ ಏನಾಗ್ತದ, ನಿಮ್ಮ ಹಣ ಏನಾಗ್ತದ, ಕಡಿತಗೊಳ್ಳುವಂತ ಸಾಧ್ಯತೆ ಇರ್ತದೆ. ಕಡಿತಗೊಳ್ತದ ಸಾಧ್ಯತೆ ಅಲ್ಲ, ನೀವು ಆ ದೇನಿ ಕಾರ್ಡ್ ಅನ್ನ ಬಳಕೆ ಮಾಡಿದ್ಮೇಲೆ ಈ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯಲ್ಲಿ ಇರುವಂತಹ ಹಣ ಏನಾಗ್ತದೆ, ಕಡಿತಗೊಳ್ಳುತ್ತದೆ ಅಥವಾ ಕಟ್ ಆಗುವಂತ ಒಂದು ಸಂಭವ ಇರ್ತದೆ. ನೀವು ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡಿದ್ರ ಈ ದೇನಿ ಕಾರ್ಡ್ ಅನ್ನ ಬಳಕೆ ಮಾಡಿದ್ರ ನಿಮ್ಮ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯಲ್ಲಿ ಇರುವಂತಹ ಹಣ ಏನಾಗ್ತದೆ, 100% ಕಡಿತಗೊಳ್ಳುತ್ತದೆ. ಓಕೆನಾ, ಇದು ದೇನಿ ಕಾರ್ಡಿನ ಒಂದನೆಯ ಲಕ್ಷಣ ಆಗಿದೆ. ಇನ್ನು ಎರಡನೇ ಲಕ್ಷಣ, ಎಟಿಎಂ ಉಪಯೋಗ. ಏನು ಉಪಯೋಗ? ಎಟಿಎಂ ಉಪಯೋಗ. ಎಟಿಎಂ ಅಂತಂದ್ರ ಆಟೋಮೆಟಿಕ್ ಟೇಲರ್ ಮಿಷನ್ ಅಂತ ಕರಿತೀವಿ, ಕನ್ನಡದೊಳಗ ಸ್ವಯಂ ಚಾಲಿತ ಯಂತ್ರ ಅಂತ ಕರಿತೀವಿ. ಓಕೆನಾ, ಇದು ಡೆಬಿಟ್ ಕಾರ್ಡಿನ ಎರಡನೇ ಲಕ್ಷಣ ಏನು, ಎಟಿಎಂ ನ ಉಪಯೋಗವನ್ನ ಮಾಡಲಾಗ್ತದೆ. ಇಲ್ಲಿ ನೋಡ್ರಿ, ಹಣವನ್ನ ತೆಗೆಯುವುದು, ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡುವುದು, ಮಿನಿ ಸ್ಟೇಟ್ಮೆಂಟ್ ಅನ್ನ ನೋಡುವುದು ಇಲ್ಲಿ ಸಾಧ್ಯ ಆಗ್ತದೆ. ಏನೋ, ಈ ಡೆಬಿಟ್ ಕಾರ್ಡ್ ಅನ್ನ ನೀವು ಬಳಸಿಕೊಂಡು ಎಟಿಎಂ ಏನ್ ಮಿಷನ್ ಇರ್ತಾವಲ್ಲ, ಆ ಎಟಿಎಂ ಮಿಷನಿನ ಮೂಲಕ ನೀವೇನ್ ಮಾಡ್ಬೋದು, ಈ ಡೆಬಿಟ್ ಕಾರ್ಡ್ ಬಳಸಿಕೊಂಡು ಹಣಕಾಸನ್ನ ತೆಗಿಬಹುದು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಣವನ್ನ ಎಟಿಎಂ ಮೂಲಕ ತೆಗೆದುಕೊಳ್ಳಲು ಅವಕಾಶ ಇರ್ತದೆ. ಅಥವಾ ನಿಮಗೆ ಬ್ಯಾಂಕಿಗೆ ಹೋಗಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಲು ಸಾಧ್ಯವಾಗದಿದ್ದಾಗ ನೀವೇನ್ ಮಾಡ್ಬೋದು, ಈ ಎಟಿಎಂ ಮೂಲಕ ನಿಮ್ಮ ಒಂದು ಖಾತೆಯಲ್ಲಿರುವಂತ ಅಮೌಂಟ್ ಅನ್ನ ಅಥವಾ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿಕೊಳ್ಳಲು ಅವಕಾಶ ಇರ್ತದೆ. ಚೆಕ್ ಮಾಡೋದು ಅಷ್ಟೇ ಅಲ್ಲದೆ ನಿನ್ನ ಒಂದು ಖಾತೆಯ ಒಂದು ಮಿನಿ ಸ್ಟೇಟ್ಮೆಂಟ್ ಅನ್ನ ತೆಗೆಯಲು ಅಥವಾ ಮಿನಿ ಸ್ಟೇಟ್ಮೆಂಟ್ ಅನ್ನ ನೋಡಲು ನಿಮಗೇನಾಗ್ತದೆ, ಈ ಎಟಿಎಂ ಮೂಲಕ ಸಾಧ್ಯ ಆಗ್ತದೆ. ಓಕೆನಾ, ಇಷ್ಟು ಡೆಬಿಟ್ ಕಾರ್ಡಿನ ಎರಡನೆಯ ಪ್ರಮುಖವಾದಂತ ಲಕ್ಷಣ ಆಗಿದೆ. ಏನೋ, ಹಣ ತೆಗಿಬಹುದು, ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು ಅಥವಾ ಮಿನಿ ಸ್ಟೇಟ್ಮೆಂಟ್ ಅನ್ನ ತೆಗೆಯಬಹುದು. ಇದಾಗುವಂತ ಎರಡನೆಯ ಪ್ರಮುಖ ಲಕ್ಷಣ. ಥರ್ಡ್ ಒನ್, ಆನ್ಲೈನ್ ಮತ್ತು ಆಫ್ಲೈನ್ ಪಾವತಿ. ಏನೋ, ಆನ್ಲೈನ್ ಮೂಲಕನೂ ಪಾವತಿ ಮಾಡಬಹುದು ಮತ್ತು ಆಫ್ಲೈನ್ ಮೂಲಕ ಕೂಡ ಪಾವತಿಯನ್ನ ಮಾಡಬಹುದು. ಹೇಗೆ ಅಂತಂದ್ರ, ನೀ ಏನಾದ್ರು ಶಾಪಿಂಗ್ ಅನ್ನ ಮಾಡಿದ್ರ ಅಥವಾ ಬಿಲ್ ಪೇಮೆಂಟ್ ಅನ್ನ ಮಾಡಿದ್ರ, ಟಿಕೆಟ್ ಬುಕ್ಕಿಂಗ್ ಮಾಡಿದ್ರ, ಈ ಮುಂತಾದವುಗಳಿಗೆ ನೀ ಎಂತ ಕಾರ್ಡ್ ಅನ್ನ ಬಳಸಬಹುದು, ಈ ದೇನಿ ಕಾರ್ಡ್ ಅನ್ನ ಬಳಸಬಹುದು. ಅದು ಆನ್ಲೈನ್ ಮುಖಾಂತರ ಕೂಡ ಆಗ್ಬೋದು ಅಥವಾ ಆಫ್ಲೈನ್ ಮುಖಾಂತರ ಕೂಡ ನೀ ಏನ್ ಮಾಡ್ಬೋದು, ಇನ್ನು ಶಾಪಿಂಗ್ ಮಾಡಿರುವಂತ ಸಮಯದಲ್ಲಿ ಈ ದೇನಿ ಕಾರ್ಡ್ ನ ಬಳಸಿಕೊಂಡು ಆ ಬಿಲ್ ಅನ್ನ ಪಾವತಿ ಮಾಡಬಹುದು. ಅಥವಾ ಯಾವ್ದಾದ್ರು ಬಿಲ್ ಪೇಮೆಂಟ್ ಇರ್ತಾವಲ್ಲ, ಕರೆಂಟ್ ಬಿಲ್ ಆಗ್ಬೋದು, ವಿಮಾ ಬಿಲ್ ಆಗ್ಬೋದು, ಅಥವಾ ನೀರಿನ ಬಿಲ್ ಆಗ್ಬೋದು, ಅಥವಾ ವಿದ್ಯುತ್ ಬಿಲ್ ಆಗ್ಬೋದು, ಇವುಗಳನ್ನ ನೀ ಏನ್ ಮಾಡ್ಬೋದು, ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಈ ಡೆಬಿಟ್ ಕಾರ್ಡ್ ನ ಬಳಸಿಕೊಂಡು ಅಮೌಂಟ್ ಅನ್ನ
ಪಾವತಿಯನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ನೀ ಎಲ್ಲಿಗಾದ್ರೂ ಹೋಗಲು ಏನು ಬಸ್ ಟಿಕೆಟ್ ಬುಕ್ ಮಾಡ್ತಿಲ್ಲ, ಬಸ್ ಟಿಕೆಟ್ ಆಗ್ಬೋದು, ರೈಲ್ವೆ ಟಿಕೆಟ್ ಆಗ್ಬೋದು, ಅಥವಾ ವಿಮಾನ ಟಿಕೆಟ್ಗಳು ಆಗ್ಬೋದು. ಅವುಗಳನ್ನ ಬುಕ್ಕಿಂಗ್ ಏನ್ ಮಾಡ್ತಿಲ್ಲ, ಆ ಬುಕ್ಕಿಂಗ್ ಮಾಡಿದಾಗ ಅದಕ್ಕೆ ಇರುವಂತ ಹಣಕಾಸಿನ ಮೊತ್ತವನ್ನ ನೀನು ಈ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಂಡು ಹಣವನ್ನ ಪಾವತಿ ಮಾಡಲು ಸಾಧ್ಯ ಇರ್ತದೆ. ಓಕೆನಾ? ಇದು ಒಂದು ಪ್ರಮುಖವಾದಂತ ಲಕ್ಷಣ ಆಗಿದೆ. ನಾಲ್ಕನೇದು, ಇದು ಪಿನ್ ಅನ್ನ ಹೊಂದಿರ್ತದ. PIN ಪಿನ್ ಅನ್ನ ಹೊಂದಿರುತ್ತದೆ. ಈ ಪಿನ್ನಿನ ಲಾಂಗ್ ಫಾರ್ಮ್ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಅಂತೇಳಿ. ಓಕೆನಾ? ಇದು ಸುರಕ್ಷತೆಗಾಗಿ ಬೇಕಾಗುತ್ತದೆ. ನಿನಗೇನ ಈ ದೇನಿ ಕಾರ್ಡ್ ಕೊಡ್ತಾರಲ್ಲ ನೋಡ್ರಿ, ನಿನಗೆ ದೇನಿ ಕಾರ್ಡ್ ಕೊಡ್ತಾರಲ್ಲ, ಡೆಬಿಟ್ ಕಾರ್ಡ್ ಕೊಡ್ತಾರಲ್ಲ, ಆ ಡೆಬಿಟ್ ಕಾರ್ಡ್ ಮೇಲೆ ನಿನಗೊಂದು ಪಿನ್ ನಂಬರ್ ಅನ್ನ ಕೊಡಲಾಗ್ತದೆ. ಈ ಪಿನ್ ನಂಬರ್ ಯಾಕೆ ಕೊಟ್ಟಾಗ ಅಂತಂದ್ರ, ಆಕಸ್ಮಿಕವಾಗಿ ಏನಾದ್ರು ನಿನ್ನ ಡೆಬಿಟ್ ಕಾರ್ಡು ಎಲ್ಲಾದ್ರೂ ಕಳುವಾತಂತಂದ್ರ ಅಥವಾ ಎಲ್ಲಾರು ಮಿಸ್ ಆತಂತಂದ್ರ ಆ ಡೆಬಿಟ್ ಕಾರ್ಡ್ ನಲ್ಲಿರುವಂತ ಹಣವನ್ನ ಅಥವಾ ಅದರಲ್ಲಿರುವಂತ ಮೊತ್ತವನ್ನ ತೆಗೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರ ಆ ಡೆಬಿಟ್ ಕಾರ್ಡಿಗೆ ಪ್ರಮುಖವಾಗಿ ಬ್ಯಾಂಕ್ ಏನ್ ಮಾಡ್ತದೆ, ಕೆಲವೊಂದು ಪಿನ್ ನಂಬರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತದೆ. ನೀ ಏನೇ ಮಾಡಿದ್ರು ಕೂಡ ಆ ಕಾರ್ಡ್ ಇದ್ದು ಆ ಕಾರ್ಡಿನ ಪಿನ್ ಕೋಡ್ ಇದ್ದಾಗ ಮಾತ್ರ ನೀ ಏನ್ ಮಾಡ್ಬೋದು, ಹಣವನ್ನ ಪಾವತಿ ಮಾಡಬಹುದು ಅಥವಾ ಹಣವನ್ನ ತೆಗೆದುಕೊಳ್ಳಲು ಸಾಧ್ಯ ಇರ್ತದೆ. ಹೀಗಾಗಿ ಈ ದೇನಿ ಕಾರ್ಡಿನ ನಾಲ್ಕನೆಯ ಲಕ್ಷಣ ಏನು, ಇದು ಪಿನ್ ನಂಬರ್ ಅನ್ನ ಹೊಂದಿರುತ್ತದೆ. ಯಾಕ ಪಿನ್ ನಂಬರ್ ಕೊಡ್ತಾರಂತಂದ್ರ, ಆ ಡೆಬಿಟ್ ಕಾರ್ಡು ಸುರಕ್ಷಿತವಾಗಿ ನಮ್ಮನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತದೆ. ಒಂದು ವೇಳೆ ಏನಾದ್ರು ಡೆಬಿಟ್ ಕಾರ್ಡ್ ಏನಾದ್ರು ಈ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಹೊಂದಿರ್ಲಿಕ್ಕಂತಂದ್ರ ಇದು ನಮಗೆ ಏನಾಗ್ತದ, ಸಮಸ್ಯೆಯನ್ನ ತಂದೊಡ್ಡುವಂತ ಕೆಲಸವನ್ನ ಮಾಡ್ತದ. ಯಾಕಂತಂದ್ರ ಆಕಸ್ಮಿಕವಾಗಿ ಎಲ್ಲಾರು ಕಳೆದು ಹೋದಾಗ ಅದಕ್ಕೆ ಪಿನ್ ನಂಬರ್ ಇರ್ಲಿಕ್ಕಂತಂದ್ರ ಕಳುವು ಮಾಡುವಂತ ವ್ಯಕ್ತಿ ಏನ್ ಮಾಡ್ಬೋದು, ನಮ್ಮ ಅಕೌಂಟ್ ಅಲ್ಲಿ ಇರುವಂತ ಎಲ್ಲಾ ದುಡ್ಡನ್ನ ದೋಚುವಂತ ಸಂಭವ ಇರ್ತದ. ಹೀಗಾಗಿ ಇದು ಹೊಂದಿರುವಂತ ನಾಲ್ಕನೇ ಲಕ್ಷಣ ಏನು, ಇದು ಪಿನ್ ನಂಬರ್ ಅನ್ನ ಹೊಂದಿರುತ್ತದೆ. ಇದು ನಾಲ್ಕನೆಯ ಲಕ್ಷಣ. ಟಿಪ್, ಬಡ್ಡಿ ಇಲ್ಲ, ನೋ ಇಂಟ್ರೆಸ್ಟ್. ಯಾವುದಕ್ಕೆ? ದೇನಿ ಕಾರ್ಡಿಗೆ ಬಡ್ಡಿ ಇರುವುದಿಲ್ಲ. ಖಾತೆಯಲ್ಲಿರುವಷ್ಟು ಹಣವಷ್ಟೇ ಬಳಸಬಹುದು, ಸಾಲದಂತೆ ಇದಕ್ಕೆ ಬಡ್ಡಿಯನ್ನ ನೀಡಲಾಗುವುದಿಲ್ಲ. ಅಂದ್ರ ನಿಂದ ಏನ ದೇನಿ ಕಾರ್ಡ್ ಇದೆಯಲ್ಲ, ನಿನ್ನ ಉಳಿತಾಯ ಖಾತೆ ಆಗ್ಬೋದು, ಚಾಲ್ತಿ ಖಾತೆ ಆಗ್ಬೋದು, ಅಲ್ಲಿ 10,000 ರೂಪಾಯಿ ಅಮೌಂಟ್ ಇರ್ತದೆ. ಎಷ್ಟು ಅಮೌಂಟು? 10,000 ರೂಪಾಯಿ ಅಂತೇಳಿ ಕಲ್ಪನೆಯನ್ನ ಮಾಡ್ಕೊಂಡ. ನೀನು ನಿನ್ನ ಖಾತೆಯಲ್ಲಿ 10,000 ರೂಪಾಯಿ ಅಮೌಂಟ್ ಐತಂತೇಳಿ ನಾವು ಕಲ್ಪನೆ ಮಾಡ್ಕೊಂಡಾಗ ಈ ದೇನಿ ಕಾರ್ಡ್ ಅನ್ನ ಅಥವಾ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ನಿನ್ನ ಖಾತೆಯಲ್ಲಿ ಎಷ್ಟು ಅಮೌಂಟ್ ಇದೆಯಲ್ಲ, ಏನು ಈ 10,000 ರೂಪಾಯಿ ಅಮೌಂಟ್ ಇದೆಯಲ್ಲ, ಈ 10,000 ರೂಪಾಯಿ ಆಗೋ ತನಕನು ನೀ ಏನ್ ಮಾಡ್ಬೋದು, ಈ ದೇನಿ ಕಾರ್ಡ್ ನ ಮೂಲಕ ಹಣವನ್ನ ಬಳಕೆಯನ್ನ ಮಾಡ್ಕೋಬಹುದು. ಈ 10,000 ಮುಗಿದ್ಮೇಲೆ ನೀವು ವಾಪಸ್ ದೇನಿ ಕಾರ್ಡ್ ಏನಾಗ್ತದ, ಉಪಯೋಗ ಇಲ್ಲದಂತೆ ಆಗ್ತದ. ವಾಪಸ್ ನೀ ಏನ್ ಮಾಡ್ಬೇಕು, ನಿನ್ನ ಬ್ಯಾಂಕಿಗೆ ಅಮೌಂಟ್ ಅನ್ನ ಜಮಾ ಮಾಡ್ಬೇಕು. ಜಮಾ ಮಾಡಿದ್ಮೇಲೆ ಈ ದೇನಿ ಕಾರ್ಡ್ ಅನ್ನ ಬಳಸಿಕೊಂಡು ನೀ ಏನ್ ಮಾಡ್ಬೋದು, ಹಣವನ್ನ ಬಳಕೆಯನ್ನ ಮಾಡ್ಕೋಬಹುದು. ಇಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ನಿಮಗೆ ಏನ್ ಮಾಡೋದಿಲ್ಲ, ಬ್ಯಾಂಕುಗಳು ಬಡ್ಡಿಯನ್ನ ಕೊಡುವಂತ ಕೆಲಸವನ್ನ ಮಾಡುವುದಿಲ್ಲ. ಯಾವುದಕ್ಕೆ? ಈ ದೇನಿ ಕಾರ್ಡಿಗೆ ಬ್ಯಾಂಕುಗಳು ಏನ್ ಮಾಡೋದಿಲ್ಲ, ಬಡ್ಡಿಯನ್ನ ಕೊಡುವುದಿಲ್ಲ. ಅದ್ರ ಬದಲಿ ನಿಮ್ಗೆ ಏನ್ ಮಾಡಬಹುದು, ನೀವು ನಿಮ್ಮ ಖಾತೆಯಲ್ಲಿರುವಂತ ಏನ್ ಹಣ ಇರ್ತದಲ್ಲ, ಆ ಹಣ ಇರುವ ತನಕನು ಈ ದೇನಿ ಕಾರ್ಡ್ ಅನ್ನ ಬಳಸಿಕೊಂಡು ನೀವೇನ್ ಮಾಡಬಹುದು, ಹಣವನ್ನ ಪಾವತಿ ಮಾಡುವಂತ ಕೆಲಸವನ್ನ ಅಥವಾ ಹಣವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬಹುದು. ಇದು ದೇನಿ ಕಾರ್ಡಿನ 5ನೆಯ ಪ್ರಮುಖವಾದಂತ ಲಕ್ಷಣ ಆಗಿದೆ. ಇನ್ನ ಈ ದೇನಿ ಕಾರ್ಡಿಂದ ಆಗುವಂತ ಅನುಕೂಲಗಳು ಏನು ಎಂಬುದನ್ನ ಚರ್ಚೆ ಮಾಡೋಣ. ಏನೋ ಈ ಡೆಬಿಟ್ ಕಾರ್ಡಿಂದ ಆಗುವಂತ ಅನುಕೂಲಗಳು. ಒಂದೇನು, ಸುರಕ್ಷತೆ. ಅಂದ್ರ ಇದು ಯಾಕೆ ಸುರಕ್ಷತೆ ಅಂತಂದ್ರ, ಇಲ್ಲಿ ನೋಡ್ರಿ, ಹೆಚ್ಚು ನಗದು ಹಣವನ್ನ ಒತ್ತೊಯ್ಯಬೇಕಾದ ಅಗತ್ಯ ಇರೋದಿಲ್ಲ. ಅಂದ್ರ ನೀ ಯಾವ್ದಾದ್ರು ಶಾಪಿಂಗಿಗೆ ಹೋಗುವಂತ ಒಂದು ಸನ್ನಿವೇಶ ಇರ್ಬೋದು,
ಅಥವಾ ಬೇರೆ ರಾಜ್ಯಗಳಿಗೆ ಹೋಗುವಂತ ಸಂಭವ ಇರಬಹುದು, ಅಥವಾ ಯಾವುದಾದರೂ ಒಂದು ಕೆಲಸಕ್ಕೆ ಆಸ್ತಿಯನ್ನ ಖರೀದಿ ಮಾಡಲು ಬೇರೆ ಸ್ಥಳಕ್ಕೆ ಹೋಗುವಂತ ಸಂಭವ ಇರಬಹುದು. ಈಗ ಶಾಪಿಂಗ್ ಮಾಡಲು ಅಥವಾ ಬೇರೆ ರಾಜ್ಯಕ್ಕೆ ಹೋದಾಗ ನಿನಗೆ ಶಾಪಿಂಗ್ ಮಾಡಲು ಅಧಿಕ ಮೊತ್ತದ ಹಣ ಬೇಕಾಗ್ತದೆ, ಅಥವಾ ಬೇರೆ ರಾಜ್ಯಕ್ಕೆ ಪ್ರವಾಸಕ್ಕೆ ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮೇಲೆ ಹೋದಾಗೆ ಇಲ್ಲಿ ಕೂಡ ಹಣಕಾಸು ಬೇಕಾಗ್ತದೆ. ಅವಾಗ ನೀನು ಈ ಶಾಪಿಂಗ್ ಆಗ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿರುವಂತಹ ಬಿಸ್ನೆಸ್ ಅನ್ನ ನಿರ್ವಹಿಸಲು ಅಲ್ಲಿ ಏನು ಹೋಗ್ಬೇಕಲ್ಲ, ಅಲ್ಲಿ ಹೋಗುವಂತ ಸಮಯದಲ್ಲಿ ಈ ನಗದು ಹಣವನ್ನ ಒಯ್ಬೇಕಾಗ್ತದೆ. ಅದು ಅಧಿಕ ಮೊತ್ತದ ನಗದು ಹಣವನ್ನ ಒಯ್ಬೇಕಾಗ್ತದೆ. ಅಂದಾಗ ಮಾತ್ರ ನೀನು ಶಾಪಿಂಗ್ ಮಾಡ್ಬೋದು, ಅಲ್ಲಿ ಬಿಸ್ನೆಸ್ ಅನ್ನ ನೋಡ್ಕೋಬಹುದು. ಆ ಅಧಿಕ ಮೊತ್ತದ ಹಣವನ್ನ ಒಯ್ಯುವಾಗ ನಮಗೇನ್ ಸಮಸ್ಯೆ, ಕಳ್ಳತನ ಆಗುವಂತ ಸಂಭವ ಇರ್ತದೆ. ನಮ್ ಕಿಸೆಯೊಳಗ ದೊಡ್ಡ ಪ್ರಮಾಣದಲ್ಲಿ ಹಣ ಇದ್ದಾಗ ಆ ಕಿಸೆದೊಳಗ ಆ ಹಣಕಾಸು ಕಾಣುವಂತ ಸಂಭವ ಇರ್ತದೆ. ಆ ಹಣಕಾಸು ಕಂಡಾಗ ಅದನ್ನ ಕಳ್ಳತನ ಮಾಡುವಂತ ಸಂಭವ ಇರ್ತದೆ. ಹೀಗಾಗಿ ಅಂತ ಒಂದು ಸಮಸ್ಯೆಯನ್ನ, ಈ ಅಧಿಕ ಮೊತ್ತದ ನಗದು ಹಣವನ್ನ ಒಯ್ಯುವಂತ ಒಂದು ಸಮಸ್ಯೆಯನ್ನ ನಾವು ತಪ್ಪಿಸಲು ನಮಗೆ ಯಾವ ಕಾರ್ಡ್ ಉಪಯೋಗ ಮಾಡ್ತದ, ಈ ದೇಣಿ ಕಾರ್ಡು ಉಪಯೋಗ ಮಾಡ್ತದ. ಈ ದೇಣಿ ಕಾರ್ಡಿನ ಮೂಲಕ ನನ್ನ ಅಕೌಂಟ್ ಒಳಗೆ 1 ಲಕ್ಷ ರೂಪಾಯಿ ಇಟ್ಕೊಂಡು ಕೈ ಒಳಗ ಒಂದ ಕಾರ್ಡನ್ನ ಒಯ್ಯುವುದರ ಮೂಲಕ ಈ 1 ಲಕ್ಷ ರೂಪಾಯಿ ಒಯ್ದು ಈ ಕಾರ್ಡನ್ನ ಒಯ್ದು ಕೂಡ ಒಂದಾಗ್ತದೆ. ಈಗ ಈ ಕಾರ್ಡನ್ನ ಒಯ್ಯುವುದರ ಮೂಲಕ ಏನ್ ಮಾಡ್ಬೋದು, 1 ಲಕ್ಷ ರೂಪಾಯಿ ಹಣಕಾಸಿನ ವ್ಯವಹಾರವನ್ನ ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ನಾ ಏನ್ ಮಾಡ್ಬೋದು, ವ್ಯವಹಾರವನ್ನ ಅಥವಾ ಶಾಪಿಂಗ್ ಅನ್ನ ಅಥವಾ ಬೇರೆ ರಾಜ್ಯದಲ್ಲಿರುವಂತಹ ಬಿಸ್ನೆಸ್ ಅನ್ನ ಸುಲಭವಾಗಿ ನಿರ್ವಹಿಸಬಹುದು. ಹೀಗಾಗಿ ಈ ಡೆಬಿಟ್ ಕಾರ್ಡಿನ ಮೊದಲನೆಯ ಒಂದು ಅನುಕೂಲತೆ ಏನಂತಂದ್ರೆ ಇದು ಸುರಕ್ಷತೆಯನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತದೆ. ಓಕೆನಾ, ಇದು ಒಂದನೆಯ ಅನುಕೂಲತೆ. ಎರಡನೇದು ಯಾವುದು, ತಕ್ಷಣದ ಪಾವತಿ. ಇಲ್ಲಿ ನೋಡ್ರಿ, ಖಾತೆಯಿಂದ ನೇರವಾಗಿ ಹಣ ಏನಾಗ್ತದೆ, ಕಡಿತ ಆಗ್ತದೆ. ಈಗ ನಾನು ಏನೋ ಶಾಪಿಂಗ್ ಮಾಡಿದಾಗ ಹಣವನ್ನ ಪಾವತಿ ಮಾಡ್ಬೇಕಾಗ್ತದೆ. ಆ ಹಣನ ಪಾವತಿ ಮಾಡ್ಬೇಕಂತಂದ್ರ ಈ ದೇಣಿ ಕಾರ್ಡನ್ನ ಬಳಸಿಕೊಂಡು ನಾ ಏನ್ ಮಾಡ್ಬೋದು, ತಕ್ಷಣವಾಗಿ ಆ ಶಾಪಿಂಗ್ ಮಾಡಿದಂತ ಹಣವನ್ನ ಪಾವತಿಯನ್ನ ಮಾಡ್ಬೇಕು. ತಕ್ಷಣವಾಗಿ ಆ ಕಾರ್ಡನ್ನ ಹಿಂಗ್ ಉಜ್ಜಬೇಕಾಗ್ತದ. ಈ ಕಾರ್ಡನ್ನ ಉಜ್ಜಿ ಅದಕ್ಕೊಂದು ಪಿನ್ ನಂಬರ್ ಇರ್ತದ. ಆ ಪಿನ್ ನಂಬರ್ ಅನ್ನ ಹಾಕಿದ್ಮೇಲೆ ತತ್ಕ್ಷಣ ಏನಾಗ್ತದ, ನಾ ಯಾವ ವಸ್ತುವನ್ನ ಖರೀದಿ ಮಾಡ್ತಾನಲ್ಲ, ಯಾವ ಸೇವೆಗಳನ್ನ ನಾನು ಅನುಭವಿಸ್ತಾನಲ್ಲ, ಆ ಸರಕು ಮತ್ತು ಸೇವೆಗಳನ್ನ ಅನುಭವಿಸಿದ ಪ್ರತಿಫಲಕ್ಕಾಗಿ ನಾನು ತತ್ಕ್ಷಣವಾಗಿ ಏನ್ ಮಾಡ್ಬೋದು, ಹಣವನ್ನ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ಹಣವನ್ನ ಪಾವತಿಯನ್ನ ಮಾಡ್ಬೋದು. ಪಾವತಿಯನ್ನ ಮಾಡಿದ್ಮೇಲೆ ನನ್ನ ಅಕೌಂಟ್ ಒಳಗ ಅದು ಉಳಿತಾಯ ಖಾತೆ ಆಗ್ಬೋದು, ಚಾಲ್ತಿ ಖಾತೆ ಆಗ್ಬೋದು. ಆ ಎರಡರ ಒಂದು ಖಾತೆಯಲ್ಲಿ ಆ ಖರ್ಚು ಮಾಡಿದ ಅಮೌಂಟ್ ಏನಾಗ್ತದೆ, ಕಡಿತ ಆಗ್ತದೆ ಅಥವಾ ಕಟ್ಟು ಆಗುತ್ತದೆ. ಓಕೆನಾ, ಇದು ಆಗುವಂತ ಎಷ್ಟನೆಯ ಅನುಕೂಲತೆ, ಎರಡನೆಯ ಅನುಕೂಲತೆ. ಏನೋ ತಕ್ಷಣವಾಗಿ ಹಣವನ್ನ ಏನ್ ಮಾಡ್ಬೋದು, ಪಾವತಿಯನ್ನ ಮಾಡಬಹುದು. ಇನ್ನು ಮೂರನೆಯ ಲಕ್ಷಣ, ಇದಕ್ಕೆ ಬಡ್ಡಿಯನ್ನ ನೀಡಲಾಗುವುದಿಲ್ಲ. ಯಾವುದಕ್ಕೆ, ಈ ದೇಣಿ ಕಾರ್ಡಿಗೆ ಯಾವುದೇ ಕಾರಣಕ್ಕೂ ಬಡ್ಡಿಯನ್ನ ಕೊಡುವುದಿಲ್ಲ. ಖಾತೆಯಲ್ಲಿ ಇರುವಷ್ಟು ಮಾತ್ರ ನೀವೇನ್ ಮಾಡ್ಬೋದು, ಹಣವನ್ನ ಖರ್ಚು ಮಾಡಬಹುದು. ಸಾಲದಂತೆ ಇಲ್ಲಿ ಬಡ್ಡಿಯನ್ನ ಕಟ್ಟಬೇಕಂತ ಸಮಸ್ಯೆ ಇರೋದಿಲ್ಲ. ಅಂದ್ರ ನಿನ್ನ ಖಾತೆ ಒಳಗ 50,000 ರೂಪಾಯಿ ಅಮೌಂಟ್ ಐತೆ ಅಂತೇಳಿ ತಿಳಿದುಕೊಳ್ಳೋಣ. ಈ 50,000 ರೂಪಾಯಿ ಇದ್ದಾಗ ನಿನ್ನ ಬಳಿ ಈ ಡೆಬಿಟ್ ಕಾರ್ಡ್ ಐತಿ. ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ನಿನ್ನ ಖಾತೆಯಲ್ಲಿರುವಂತ 50,000 ರೂಪಾಯಿ ಹಣವು ಆಗೋ ತನಕನು ಈ ದೇಣಿ ಕಾರ್ಡ್ ಅನ್ನ ಬಳಸಿಕೊಂಡು ನೀ ಹಣವನ್ನ ಖರ್ಚನ್ನ ಮಾಡ್ಬೋದು. ಈ 50,000 ರೂಪಾಯಿ ಅಮೌಂಟ್ ಆದ್ಮೇಲೆ ನಿನಗೆ ಬ್ಯಾಂಕು ಸಾಲ ಕೊಟ್ಟಂತೆ ನಿನಗೆ ಬಡ್ಡಿಯನ್ನ ಪಾವತಿಯನ್ನ ಮಾಡುವುದಿಲ್ಲ. ಇದಿಗೋ ತನಕ ಮಾತ್ರ ನೀ ಖರ್ಚು ಮಾಡ್ಬೋದು. ಆದ್ಮೇಲೆ ನೀ ವಾಪಸ್ ಏನ್ ಮಾಡ್ಬೇಕಾಗ್ತದೆ, ನಿನ್ನ ಖಾತೆಗೆ ಹಣವನ್ನ ಜಮಾನ ಮಾಡ್ಬೇಕಾಗ್ತದೆ. ಒಂದು ಹಣ ಇರುವಷ್ಟು ಬಳಕೆ ಮಾಡಬಹುದು. ಹಣ ಆದ್ಮೇಲೆ ನೀವು ವಾಪಸ್ ದೇಣಿ ಕಾರ್ಡ್ ಬಳಕೆ ಮಾಡ್ಬೇಕಂದ್ರ ನಿನ್ನ ಖಾತೆಗೆ ಹಣವನ್ನ ಜಮಾನ ಮಾಡ್ಬೇಕಾಗ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಂಕು ಅದಕ್ಕೆ ಏನು ನೀಡುವುದಿಲ್ಲ, ಬಡ್ಡಿಯನ್ನ ನೀಡುವುದಿಲ್ಲ. ಇದು ಆಗುವಂತ ಎಷ್ಟನೇ ಒಂದು ಅನುಕೂಲತೆ, ಮೂರನೆಯ ಅನುಕೂಲತೆ. ಇನ್ನು ನಾಲ್ಕನೆಯ ಒಂದು ಅನುಕೂಲತೆ,
ಎಟಿಎಂ ನ ಉಪಯೋಗ. ಯಾವುದು ಉಪಯೋಗ? ಎಟಿಎಂ ನ ಉಪಯೋಗ. ಇಲ್ಲಿ ಎಟಿಎಂ ಅನ್ನ ಬಳಸಿಕೊಂಡು 24x7 ಹಣವನ್ನ ತೆಗಿಬಹುದು, ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು, ಮಿನಿ ಸ್ಟೇಟ್ಮೆಂಟ್ ಅನ್ನ ನೋಡಬಹುದು. ಏನೋ ಎಟಿಎಂ ಒಂದು ಸಾಧನ ಮೂಲಕ ನೀ ಏನ್ ಮಾಡ್ಬೋದು, ದಿನದ 24 ಗಂಟೆ 24x7 ಅಂತಂದ್ರ ದಿನದ 24 ಗಂಟೆನೂ ಕೂಡ ನೀನು ಏನ್ ಮಾಡ್ಬೋದು, ಈ ದೇನಿ ಕಾರ್ಡ್ ಅನ್ನ ಬಳಸಿಕೊಂಡು ಎಟಿಎಂ ನ ಮೂಲಕ ನೀನು ಈ ದಿನದ 24 ಗಂಟೆಯಲ್ಲಿ ನಿನಗೆ ಹಣ ಬೇಕಾದಂತಂದ್ರ ಹಣವನ್ನ ತೆಗೆದುಕೊಳ್ಳಬಹುದು. ಅದು ರಾತ್ರಿ ಆಗ್ಲಿ, ಹಗಲಿ ಆಗ್ಲಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ನಿನಗೆ ಯಾವಾಗ ಬೇಕಲ್ಲ. ಡೆಬಿಟ್ ಕಾರ್ಡಿನ 4ನೇ ಅನುಕೂಲತೆ ಎಟಿಎಂ ನ ಉಪಯೋಗವನ್ನ ಮಾಡಬಹುದು. ಇನ್ನು 5ನೆಯ ಅನುಕೂಲತೆ 5 ಆನ್ಲೈನ್ ಮತ್ತು ಆಫ್ಲೈನ್ ಪಾವತಿಯನ್ನ ಮಾಡಬಹುದು. ಏನೋ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ಬ್ಯಾಂಕಿನ ಗ್ರಾಹಕ ಏನ್ ಮಾಡಬಹುದು, ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಹಣವನ್ನ ಪಾವತಿಯನ್ನ ಮಾಡಬಹುದು. ಯಾವ ಉದ್ದೇಶಕ್ಕಾಗಿ ಅಂತಂದ್ರ ಶಾಪಿಂಗ್ ಅನ್ನ ಮಾಡಲು, ವಿದ್ಯುತ್ ಬಿಲ್ಲು, ಇತರ ಬಿಲ್ಗಳನ್ನ ಪೇಮೆಂಟ್ ಮಾಡಲು, ಮತ್ತು ಪ್ರವಾಸಕ್ಕಾಗಿ ಮತ್ತು ಇತರೆ ಉದ್ದೇಶಕ್ಕಾಗಿ ರೈಲ್ವೆ ಟಿಕೆಟ್ ಆಗ್ಬೋದು, ಬಸ್ ಟಿಕೆಟ್ ಆಗ್ಬೋದು ಮತ್ತು ವಿಮಾನ ಟಿಕೆಟ್ ಆಗ್ಬೋದು. ಅವುಗಳನ್ನ ಬುಕ್ಕಿಂಗ್ ಮಾಡಲು ನಾವ್ ಏನ್ ಬಳಸ್ತೇವಿ, ಈ ಡೆಬಿಟ್ ಕಾರ್ಡ್ ಅನ್ನ ಬಳಸ್ತೇವೆ. ಏನು ಶಾಪಿಂಗು, ಬಿಲ್ ಪೇಮೆಂಟ್ ಮತ್ತು ಟಿಕೆಟ್ ಬುಕ್ಕಿಂಗು ಇವುಗಳನ್ನ ಮಾಡಲು ನಾವೇನ್ ಮಾಡ್ತೇವಿ, ಡೆಬಿಟ್ ಕಾರ್ಡ್ ನ ಬಳಕೆ ಮಾಡ್ತೇವೆ. ಅದು ಏನು ವಿಶೇಷ ಅಂತಂದ್ರ ಈ ಶಾಪಿಂಗು, ಬಿಲ್ಲು ಮತ್ತು ಟಿಕೆಟ್ ಬುಕ್ಕಿಂಗ್ ಏನಿದೆಯಲ್ಲ ಇವುಗಳನ್ನ ಪಾವತಿ ಮಾಡಲು ನಾವೇನ್ ಮಾಡ್ಬೋದು, ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ಆನ್ಲೈನ್ ಮೂಲಕ ಕೂಡ ಪಾವತಿ ಮಾಡಬಹುದು ಮತ್ತು ಆಫ್ಲೈನ್ ಮೂಲಕ ಕೂಡ ಏನ್ ಮಾಡ್ಬೋದು, ಹಣವನ್ನ ಪಾವತಿ ಮಾಡಲು ಈ ಡೆಬಿಟ್ ಕಾರ್ಡ್ ನಮಗೆ ಅವಕಾಶವನ್ನ ಮಾಡಿ ಕೊಡ್ತದ. ಇದು ಆಗುವಂತ 5ನೆಯ ಅನುಕೂಲತೆ. 6th ಒನ್ ಏನು, ಅಂತಾರಾಷ್ಟ್ರೀಯ ಬಳಕೆಯನ್ನ ಮಾಡಬಹುದು. ಅಂದ್ರ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ಕೆಲವೊಂದು ಅಂತಾರಾಷ್ಟ್ರೀಯ ಸೇವೆಗಳದಾವಲ್ಲ, ಆ ಅಂತಾರಾಷ್ಟ್ರೀಯ ಸೇವೆಗಳಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನ್ ಮಾಡ್ಬೋದು, ಈ ಡೆಬಿಟ್ ಕಾರ್ಡ್ ಅನ್ನ ಬಳಕೆಯನ್ನ ಮಾಡಬಹುದು. ಅಂತಾವ್ ಯಾವಂತಂದ್ರ ವೀಸಾ ಅಂತೇಳಿ ಒಂದ್ ಕಾರ್ಡ್ ಬರ್ತದ, ಮಾಸ್ಟರ್ ಕಾರ್ಡ್ ಅಂತೇಳಿ ಇನ್ನೊಂದ್ ಬರ್ತದ, ಮಾಸ್ಟರ್ ಕಾರ್ಡ್, ರೂಪೇ ಅಂತೇಳಿ ಒಂದ್ ಕಾರ್ಡ್ ಬರ್ತದ. ಈ ಮುಂತಾದ ಕಾರ್ಡ್ ಗಳನ್ನ ಬಳಸಿಕೊಂಡು ನಾವೇನ್ ಮಾಡ್ಬೋದು, ಇವುಗಳನ್ನ ವಿದೇಶದಲ್ಲಿ ಬಳಸಬಹುದು. ಆದ್ರೆ ನಾವೇನು ವಿದೇಶಗಳಲ್ಲಿ ಈ ವೀಸಾ, ಮಾಸ್ಟರ್ ಕಾರ್ಡ್ ಮತ್ತು ರೂಪೇ ಕಾರ್ಡ್ ಏನಿದೆಯಲ್ಲ ಅವುಗಳನ್ನ ನಾವು ವಿದೇಶದಲ್ಲಿ ಬಳಸುವಾಗ ಬ್ಯಾಂಕಿನ ಅನುಮತಿ ಕಡ್ಡಾಯವಾಗಿರ್ತದ. ನಾವು ಬ್ಯಾಂಕಿನ ಅನುಮತಿ ಕೊಟ್ಟೆ ಅಂತಂದ್ರ ಅಥವಾ ಬ್ಯಾಂಕಿನ ಅನುಮತಿಯನ್ನ ಪಡ್ಕೊಂಡ್ಮೇಲೆ ಈ ವೀಸಾ ಕಾರ್ಡು, ಮಾಸ್ಟರ್ ಕಾರ್ಡ್ ಮತ್ತು ರೂಪೇ ಕಾರ್ಡ್ ಏನಿದಾವಲ್ಲ ಅವುಗಳನ್ನ ಬಳಸಿಕೊಂಡು ನಾವೇನ್ ಮಾಡ್ಬೋದು, ವಿದೇಶಗಳಲ್ಲಿ ಹಣವನ್ನ ಬಳಸಲು ನಮ್ಗೆ ಸಹಾಯವನ್ನ ಮಾಡಿ ಕೊಡ್ತಾವ. ಇದು ಆಗುವಂತ 6ನೆಯ ಅನುಕೂಲತೆ. 7th ಒನ್ ಕ್ಯಾಶ್ ಬ್ಯಾಕ್ ಅಥವಾ ರಿವಾರ್ಡ್ ಗಳನ್ನ ಪಡೆದುಕೊಳ್ಳಬಹುದು. ಏನೋ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಳ್ಳುವುದರ ಮೂಲಕ ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ ಗಳನ್ನ ಪಡೆದುಕೊಳ್ಳಬಹುದು. ಹೆಂಗಂತಂದ್ರ ಕೆಲವು ಬ್ಯಾಂಕುಗಳು ಖರ್ಚು ಮಾಡಿದ ಮೇಲೆ ಪಾಯಿಂಟ್ಗಳು ಮತ್ತು ಕ್ಯಾಶ್ ಬ್ಯಾಕ್ ಗಳನ್ನ ನೀಡುತ್ತವೆ. ಏನೋ ನಿಮ್ಮ ಅಮೌಂಟ್ ಒಳಗ, ನಿಮ್ಮ ಖಾತೆ ಒಳಗೆ ಏನ್ ಅಮೌಂಟ್ ಇರತ್ತಲ್ಲ ಆ ಎಲ್ಲಾ ಅಮೌಂಟ್ ಅನ್ನ ನೀವು ಡೆಬಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ಖರ್ಚು ಮಾಡುವಾಗ, ಖರ್ಚು ಮಾಡಿದ್ಮೇಲೆ ನಿಮಗೆ ಏನ್ ಮಾಡ್ತಾವು, ಕೆಲವೊಂದು ಕಂಪನಿಗಳಾಗ್ಬೋದು ಅಥವಾ ಹಣಕಾಸಿನ ಸಂಸ್ಥೆಗಳು ನಿಮಗೆ ಏನ್ ಮಾಡ್ತಾವು, ಕೆಲವೊಂದು ಕ್ಯಾಶ್ ಬ್ಯಾಕ್ ಗಳನ್ನ ಅಥವಾ ರಿವಾರ್ಡ್ ಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವ. ಇದು ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡುವುದರಿಂದ ಆಗುವಂತ 7ನೆಯ ಅನುಕೂಲತೆ. ಇನ್ 8th ಒನ್ ಬಜೆಟ್ ಅನ್ನ ನಿಯಂತ್ರಣವನ್ನ ಮಾಡಬಹುದು. ಹೆಂಗಂತಂದ್ರ ಖಾತೆಯಲ್ಲಿ ಇರುವಷ್ಟು ಮಾತ್ರ ಹಣವನ್ನ ಖರ್ಚು ಮಾಡುವುದರಿಂದ ಅತಿಯಾಗಿ ಖರ್ಚು ಆಗುವುದಿಲ್ಲ. ಇದೇನ್ ಡೆಬಿಟ್ ಕಾರ್ಡ್ ಇದೆಯಲ್ಲ, ಈ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ಳುವಾಗ ನಮ್ಮ ಖಾತೆಯಲ್ಲಿರುವ ಅಮೌಂಟ್ 10,000 ರೂಪಾಯಿ ಏನಿದೆಯಲ್ಲ, ಈ 10,000 ರೂಪಾಯಿ ಆಗೋ ತನಕ ನಾವ್ ಏನ್ ಮಾಡ್ಬೋದು, ಅಮೌಂಟ್ ಅನ್ನ ಖರ್ಚನ್ನ ಮಾಡ್ಬೋದು. ಈ 10,000 ರೂಪಾಯಿ ಆದ್ಮೇಲೆ ಈ ಡೆಬಿಟ್ ಕಾರ್ಡ್ ನ ಬಳಕೆ ಬರೋದಿಲ್ಲ. ನಾವು ವಾಪಸ್ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡ್ಬೇಕಂತಂದ್ರ ನಮ್ಮ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಏನಿದಾವಲ್ಲ ಆ 2 ಖಾತೆಗೆ ಮತ್ತೆ ಅಮೌಂಟ್ ಅನ್ನ ಜಮಾನ ಮಾಡ್ಬೇಕಾಗ್ತದ. ಹೀಗಾಗಿ ಇದು ಖರ್ಚು ಮಾಡಲು ಅತಿಯಾಗಿ ಈ ಒಂದು ಕಾರ್ಡ್ ಅನ್ನ ನಿಯಂತ್ರಣವನ್ನ
ಮಾಡಬಹುದು. ಹೀಗಾಗಿ ಇದಾಗುವಂತ ಅನುಕೂಲತೆಯನ್ನು ಬಜೆಟ್ ಅನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದೆ. ಇಷ್ಟು ಏನು ವಿದ್ಯಾರ್ಥಿಗಳೇ ಈ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡುವುದರಿಂದ ಆಗುವಂತ ಪ್ರಮುಖ 8 ಅನುಕೂಲತೆಗಳು. ಈ ಅನುಕೂಲತೆಗಳಾದ್ಮೇಲೆ ಈ ಡೆಬಿಟ್ ಕಾರ್ಡ್ ಅನ್ನ ಅಥವಾ ದೇನಿ ಕಾರ್ಡ್ ಅನ್ನ ಬಳಸುವುದರಿಂದ ಕೆಲವೊಂದು ಅನಾನುಕೂಲಗಳು ಆಗ್ತಾವ. ಈಗ ಆ ಅನಾನುಕೂಲಗಳು ಯಾವತ್ತೇಳಿ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. 1ನೇ ಅನಾನುಕೂಲತೆ, ಖಾತೆಯಲ್ಲಿ ಇರುವಷ್ಟು ಹಣವಷ್ಟೇ ಬಳಸಬಹುದು, ಸಾಲ ಸೌಲಭ್ಯ ಇಲ್ಲ. ನೋಡಿಲೆ ಈ ಡೆಬಿಟ್ ಕಾರ್ಡಿನ 1ನೇ ಅನಾನುಕೂಲತೆ ಏನಂತಂದ್ರ, ನಮ್ಮ ಖಾತೆಯಲ್ಲಿ ಏನು ಹಣ ಇರ್ತಾವಲ್ಲ ಆ ಖಾತೆಯಲ್ಲಿ ಇರುವಂತಹ ಹಣ ಖಾಲಿ ಆಗೋ ತನಕ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಬಹುದು. ಆ ಖಾತೆಯಲ್ಲಿ ಇರುವಂತ ಹಣ ಅಥವಾ ಮೊತ್ತವು ಖಾಲಿ ಆದ್ಮೇಲೆ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಲು ಸಾಧ್ಯ ಇಲ್ಲ. ಆ ಹಣ ಖಾಲಿ ಆದ್ಮೇಲೆ ಬ್ಯಾಂಕುಗಳು ನಮಗೆ ಸಾಲ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡುವುದಿಲ್ಲ. ಹೀಗಾಗಿ ಇದನ್ನ ನಾವೇನ್ ಟೀಕೆ ಮಾಡಬಹುದು, ಇದು ಕೇವಲ ಸೀಮಿತವಂತ ವ್ಯಾಪ್ತಿಯನ್ನ ಒಳಗೊಂಡಿದೆ. ಅಂದ್ರೆ ಖಾತೆಯಲ್ಲಿ ಹಣ ಇರುವ ತನಕ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಬಹುದು. ಈ ಖಾತೆಯಲ್ಲಿ ಇರುವಂತಹ ಹಣ ಖಾಲಿ ಆದ್ಮೇಲೆ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಲು ಸಾಧ್ಯ ಇಲ್ಲ ಮತ್ತು ಆ ಮೊತ್ತ ಖಾಲಿ ಆದ್ಮೇಲೆ ಬ್ಯಾಂಕುಗಳು ಸಾಲ ಸೌಲಭ್ಯವನ್ನ ನೀಡುವುದಿಲ್ಲ. ಇದು ಆಗುವಂತ 1ನೆಯ ಅನಾನುಕೂಲತೆ. 2ನೇದು ಯಾವುದು? ಇದು ಅತಿ ಹೆಚ್ಚು ಅಪಾಯವನ್ನ ಒಳಗೊಂಡಿದೆ. ಏನು ಈ ಡೆಬಿಟ್ ಕಾರ್ಡ್ ಏನಿದೆಯಲ್ಲ ಕೆಲವೊಂದು ಅಪಾಯಕ್ಕೆ ಒಳಗಾಗಿದೆ. ಏನಂತಂದ್ರ ಏನ್ ಅಪಾಯ ಅಂತಂದ್ರ, ಅಪಾಯ ಹೆಚ್ಚಾಗಿ ಕಂಡು ಬರ್ತದ. ಕಾರ್ಡು ಕಳೆದುಕೊಂಡರೆ ಅಥವಾ ಪಿನ್ ನಂಬರ್ ಬಯಲಾಗಿದ್ದರೆ ಖಾತೆ ಹಣವನ್ನ ಕಳವು ಮಾಡಬಹುದು. ಅಂದ್ರ ನಿಮ್ಮ ಬಳಿ ಇರುವಂತ ಡೆಬಿಟ್ ಕಾರ್ಡ್ ಏನಿದೆಯಲ್ಲ ಆಕಸ್ಮಿಕವಾಗಿ ಎಲ್ಲಾದ್ರೂ ಕಳೆದುಕೊಂಡ್ರ ಅಥವಾ ಕಳೆದು ಹೋತಂತಂದ್ರ, ಅಥವಾ ನೀವು ಬಳಸುವಂತ ಡೆಬಿಟ್ ಕಾರ್ಡು ಅದು ಏನ್ ಪಿನ್ ನಂಬರ್ ಇರುತ್ತಲ್ಲ, ಏನ್ ಪಾಸ್ವರ್ಡ್ ಇರುತ್ತಲ್ಲ, ಆ ಪಾಸ್ವರ್ಡ್ ಏನಾದ್ರು ಮತ್ತೊಬ್ಬ ವ್ಯಕ್ತಿಗೆ ಗೊತ್ತಾಗಿತ್ತಂತಂದ್ರ, ಒಂದು ಮಿಸ್ ಆದಾಗ ಮತ್ತು ನಿನ್ನ ಕಾರ್ಡಿನ ಪಾಸ್ವರ್ಡ್ ಅಥವಾ ಪಿನ್ ನಂಬರ್ ಮತ್ತೊಬ್ಬ ವ್ಯಕ್ತಿಗಳಿಗೆ ಗೊತ್ತಾದಾಗ ನೀವೇನ್ ಮಾಡ್ಬೋದು, ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತ ಸಂಭವ ಅಥವಾ ಅಪಾಯ ಇರ್ತದ. ಹೀಗಾಗಿ ಈ ಡೆಬಿಟ್ ಕಾರ್ಡ್ ಅನ್ನ ಬಳಸುವಾಗ ಗ್ರಾಹಕರು ಏನ್ ಮಾಡ್ಬೇಕು, ಅತಿ ಚುರುಕಾಗಿ ಅಥವಾ ಅತಿ ಬುದ್ಧಿಯುಕ್ತಿಯಿಂದ ಈ ಕಾರ್ಡ್ ಅನ್ನ ಬಳಸಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಎಷ್ಟು ಉಪಯೋಗ ಇದೆಯಲ್ಲ ಅಷ್ಟೇ ಅಪಾಯವನ್ನ ಒಳಗೊಂಡಿದೆ. ಇದು ಆಗುವಂತ 2ನೆಯ ಅನಾನುಕೂಲತೆ. 3rd ಒನ್ ಯಾವುದು? ಆನ್ಲೈನ್ ನಲ್ಲಿ ಮೋಸವನ್ನ ಮಾಡಬಹುದು. ಇದು ಇತ್ತೀಚೆಗೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತ ಒಂದು ಮೋಸ ಆಗಿದೆ. ಯಾಕಂದ್ರ ಈ ಆನ್ಲೈನ್ ಮೂಲಕ ಮೋಸ ಮಾಡುವಂತ ಎಷ್ಟೋ ವ್ಯಕ್ತಿಗಳು ಅಥವಾ ಎಷ್ಟೇ ಬ್ರಾಂಚ್ಗಳು ಇತ್ತೀಚೆಗೆ ಉದಯ ಆಗ್ಯಾವ. ಅಂದ್ರೆ ಏನೋ ಒಂದು SMS ಕಳಿಸ್ತಾವು, ಆ SMS ಮೇಲೆ ಕ್ಲಿಕ್ ಮಾಡಿದಂತಾಗ ಇಷ್ಟು ಅಮೌಂಟ್ ಜಮಾ ಆಗಿದೆ ಅಂತಾಗ ನಾವ್ ಏನ್ ಮಾಡ್ತೀವಿ, ಜಮಾ ಆಗೈತೆ ಅಂತೇಳಿ ಚೆಕ್ ಮಾಡಕಂತ ಒಮ್ಮೆ ನಾವು ಕ್ಲಿಕ್ ಮಾಡಿದ್ರ ನಿಮ್ಮ ಖಾತೆಯಲ್ಲಿ ಇರುವಂತ ಎಲ್ಲಾ ಅಮೌಂಟ್ ಅನ್ನ ಈ ಆನ್ಲೈನ್ ಅಲ್ಲಿ ಏನ್ ಮಾಡ್ತಾರ, ಮೋಸವನ್ನ ಮಾಡ್ತಾರ. ಅದಕ್ಕೆ ಈ ಡೆಬಿಟ್ ಕಾರ್ಡ್ ಕೂಡ ಏನಾಗಿಲ್ಲ, ವರ್ಕ್ ಆಗಿಲ್ಲ. ಇಲ್ಲಿ ನೋಡ್ರಿ, ಅಸುರಕ್ಷಿತ ವೆಬ್ಸೈಟ್ ಗಳಲ್ಲಿ ಬಳಕೆ ಮಾಡಿದರೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರ್ತದ. ಅಂದ್ರ ಕೆಲವೊಂದು ಅನಧಿಕೃತ ವೆಬ್ಸೈಟ್ ಗಳು ಇರ್ತಾವ, ಅವು ಹೆಚ್ಚಾಗಿ ಸುರಕ್ಷಿತವಾಗಿರುವುದಿಲ್ಲ. ನಾವು ಸುರಕ್ಷಿತ ಅಂತಂದ್ರೆ ಬ್ಯಾಂಕಿನ ವಿಶೇಷವಾಗಿ ಒಂದು ಆ್ಯಪ್ ಇರ್ತಾವು, ಆ ಆ್ಯಪಿನ ಮೂಲಕ ಬಳಕೆ ಮಾಡಿದ್ರೆ ಏನು ಮೋಸ ಆಗೋದಿಲ್ಲ. ಆದ್ರೆ ಕೆಲವೊಂದು ಬ್ಯಾಂಕಿನ ಸೇಮಾ ಕೆಲವೊಂದು ಫೇಕ್ ಏನಿರ್ತಾವು ವೆಬ್ಸೈಟ್ ಗಳು ಇರ್ತಾವ. ಆ ವೆಬ್ಸೈಟ್ ಅನ್ನ ನೀವೇನಾದ್ರೂ ಬಳಕೆ ಮಾಡಿದ್ರ ನಿಮ್ಮ ಖಾತೆಯಲ್ಲಿರುವಂತಹ ಸಂಪೂರ್ಣ ಹಣವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇರ್ತದ. ಹೀಗಾಗಿ ಇದರಿಂದ ಆಗುವಂತ 3ನೇ ಅನಾನುಕೂಲತೆಯನ್ನು ಆನ್ಲೈನ್ ಅಲ್ಲಿ ಮೋಸವನ್ನ ಮಾಡಬಹುದು. ಇನ್ನು 4ನೇ ಅನಾನುಕೂಲತೆ ಏನು? ಇದರಿಂದ ನಿಮ್ಗೆ ಸಿಗುವಂತ ರಿವಾರ್ಡು ಕಡಿಮೆ ಇರ್ತದ. ಯಾಕಂತಂದ್ರ ಕ್ರೆಡಿಟ್ ಕಾರ್ಡ್ಗಳಂತೆ ಹೆಚ್ಚಿನ ರಿವಾರ್ಡು ಆಫರು ಅಥವಾ ಪಾಯಿಂಟ್ ಗಳನ್ನ ಸಾಮಾನ್ಯವಾಗಿ ಈ ಡೆಬಿಟ್ ಕಾರ್ಡ್ ಮೇಲೆ ಕೊಡಲಾಗುವುದಿಲ್ಲ. ನೀವೇನಾದ್ರು ಈ ಡೆಬಿಟ್ ಕಾರ್ಡ್ ಗಿಂತ ಈ ಕ್ರೆಡಿಟ್ ಕಾರ್ಡ್ ಅದಾವಲ್ಲ ಇವುಗಳನ್ನ ಬಳಕೆ ಮಾಡಿದ್ರೆ ಹೆಚ್ಚಿನ ರಿವಾರ್ಡ್ ಅನ್ನ ಪಡಿಬಹುದು. ಆದ್ರ ಈ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡಿದ್ರೆ ನಿಮಗೆ ಸಿಗುವಂತ ರಿವಾರ್ಡು ಒಂದು ಕಡಿಮೆ ಇರ್ತದ, ಆಫರ್ ಕೂಡ ಕಡಿಮೆ ಇರ್ತಾವ ಮತ್ತು ಪಾಯಿಂಟ್ಗಳು ಕೂಡ ಕಡಿಮೆ ಸಿಗ್ತಾವ. ಹೀಗಾಗಿ ಇದರಿಂದ ಆಗುವಂತ 4ನೇ ಅನಾನುಕೂಲತೆಯನ್ನು ಇದರಲ್ಲಿ ರಿವಾರ್ಡ್ಗಳ ಸಂಖ್ಯೆ ಕಡಿಮೆ ಇರ್ತಾವ. ಇದು ಆಗುವಂತ 4ನೆಯ ಅನಾನುಕೂಲತೆ. ಇನ್ನೊಂದು ಯಾವುದು ವಿದ್ಯಾರ್ಥಿಗಳೇ? ಅನಾನುಕೂಲತೆಯಲ್ಲಿ 5
ಎಟಿಎಂ ನ ಮಿತಿ ಇರ್ತದ. ಓಕೆನಾ, ನಾವೇನ್ ಮಾಡ್ಬೋದು, ಈ ಡೆಬಿಟ್ ಕಾರ್ಡ್ ನ ಬಳಸಿಕೊಂಡು 24x7 ಎಟಿಎಂ ಮೂಲಕ ಹಣವನ್ನ ತೆಗಿಬಹುದು ಮತ್ತು ಪಾವತಿ ಮಾಡಬಹುದು ಅಂತೇಳಿ ನಾವು ಅನುಕೂಲತೆಯಲ್ಲಿ ಚರ್ಚೆ ಮಾಡಿದ್ವಿ. ಈಗ ಈ ಎಟಿಎಂ ಅಲ್ಲಿ ನಾವೇನು ಹಣವನ್ನ ತೆಗಿತೇವಲ್ಲ, ಅದರಲ್ಲಿ ಕೆಲವೊಂದು ಮಿತಿಗಳನ್ನ ಬ್ಯಾಂಕು ಹಾಕುವಂತ ಕೆಲಸವನ್ನ ಮಾಡ್ತದೆ. ಹೇಗೆಂತಂದ್ರೆ, ದಿನಕ್ಕೆ ಎಷ್ಟು ಹಣ ತೆಗೆಯಬಹುದು ಎಂಬುದಕ್ಕೆ ಮಿತಿ ಇರ್ತದ. ಅಂದ್ರೆ ಎಟಿಎಂ ಮೂಲಕ ಎಷ್ಟು ಹಣವನ್ನು ದಿವಸಕ್ಕೆ 3 ಸಲನೋ 4 ಸಲನೋ 5 ಸಲನೋ, ಅದು ಬ್ಯಾಂಕುಗಳಿಗೆ ಸಂಬಂಧಪಟ್ಟಿದ್ದು. ವಿಭಿನ್ನ ಬ್ಯಾಂಕುಗಳು ವಿಭಿನ್ನ ಒಂದು ಮಿತಿಯನ್ನ ಹಾಕಿದೆ. ಕೆಲವೊಂದು ಬ್ಯಾಂಕುಗಳು 50,000 ತನಕ ಹಣವನ್ನು ತೆಗಿಬಹುದು, ಕೆಲವೊಂದು ಬ್ಯಾಂಕುಗಳು 25,000 ತನಕ ಅಮೌಂಟ್ ನ ತೆಗಿಬಹುದು, ಕೆಲವೊಂದು ಬ್ಯಾಂಕುಗಳು 1,00,000 ತನಕ ಅಮೌಂಟ್ ನ ತೆಗಿಬಹುದು. ಒಂದು ಮಿತಿ ಐತಿ. ಆ ಮಿತಿ ಮುಗಿದ್ಮೇಲೆ ನೀನು ಎಟಿಎಂ ಮೂಲಕ ಹಣವನ್ನು ತೆಗೆಯಲು ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದೇನು, ದಿನಕ್ಕೆ ಎಷ್ಟು ಭಾಗ ಅಂದ್ರೆ 4 ಸಲನೋ 5 ಸಲನೋ ಅಥವಾ 3 ಸಲನೋ ಹಣವನ್ನ ತೆಗಿಬೇಕಂತೇಳಿ ಎಟಿಎಂ ಅಲ್ಲಿ ಮಿತಿ ಹಾಕಿದ್ದರಿಂದ ಗ್ರಾಹಕನಿಗೆ ಇದೇನಾಗ್ತದ, ಕೆಲವೊಂದು ಸಮಯದೊಳಗ ಕಷ್ಟವನ್ನ ಎದುರಿಸಬೇಕಾಗ್ತದ. ಇದು ಆಗುವಂತ 5ನೆಯ ಅನಾನುಕೂಲತೆ. ಇನ್ನೊಂದು ಯಾವುದು, ತಕ್ಷಣದ ಕಡಿತ. ಇಲ್ಲಿ ನೋಡ್ರಿ, ಡೆಬಿಟ್ ಕಾರ್ಡ್ ನಲ್ಲಿ ಹಣ ಖಾತೆಯಿಂದ ತಕ್ಷಣ ಕಡಿತವಾಗುತ್ತದೆ. ಅಂದ್ರೆ ನೀವೇನ್ ಶಾಪಿಂಗ್ ಮತ್ತೊಂದು ಏನೋ ನೀವು ಅಮೌಂಟ್ ಅನ್ನ ಪೇ ಮಾಡ್ತೀರ ಡೆಬಿಟ್ ಕಾರ್ಡ್ ಮೂಲಕ, ಅಮೌಂಟ್ ಅಲ್ಲಿಗೆ ನೀವು ಪಿನ್ ನಂಬರ್ ಹಾಕಿದ್ಮೇಲೆ ತತ್ಕ್ಷಣ ಏನಾಗ್ತದ, ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ಕಟ್ ಆಗ್ತದ. ಆ ಕಟ್ ಆಗುವುದರಿಂದ ನಿಮ್ಗೆ ಏನ್ ಸಮಸ್ಯೆ ಅಂತಂದ್ರ, ಹೀಗೆ ಕಡಿತವಾಗುವ ಹಣದಿಂದ ವಿವಾದ ಪರಿಹರಿಸಲು ಕಷ್ಟ ಆಗ್ಬಹುದು. ಅಂದ್ರೆ ಏನಾದ್ರು ಕೆಲವೊಂದು ಸಮಸ್ಯೆ ಆಗಿತ್ತು ಅಂತಂದ್ರ, ಅಥವಾ ವಸ್ತುಗಳು ನಿಮ್ ಬಳಿ ಇನ್ನ ಬಂದಿರ್ಲಿಕ್ಕಂತಂದ್ರ, ಆ ಸೇವೆಗಳು ಇನ್ನ ನಿಮಗ್ ಸಿಗ್ಲಿಕ್ಕಂತಂದ್ರ ಆಲ್ರೆಡಿ ಅಮೌಂಟ್ ಕಟ್ ಆಗ್ತದ. ಕಟ್ ಆದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತಲ್ಲ, ಆ ಸಮಸ್ಯೆಯನ್ನ ಬಗೆಹರಿಸಲು ಏನಾಗ್ತದ, ಕೆಲವೊಂದು ಸಮಯ ತನಕ ಕಷ್ಟ ಉಂಟಾಗ್ಬೋದು. ಹೀಗಾಗಿ ಇದಾಗುವಂತ 6ನೆಯ ಅನಾನುಕೂಲತೆ. 7th ಏನು, ಅಂತಾರಾಷ್ಟ್ರೀಯ ಶುಲ್ಕವನ್ನ ಹಾಕಬಹುದು. ಇಲ್ಲಿ ನೋಡ್ರಿ, ನಿಮ್ಗೆ ಆಗಲೇ ಹೇಳಿದಾಗೆ ವಿದೇಶದಲ್ಲಿ ನೀವೇನ್ ಮಾಡ್ಬೋದು, ವೀಸಾ ಕಾರ್ಡ್ಗಳನ್ನ, ರೂಪೇ ಕಾರ್ಡ್ಗಳನ್ನ ಬಳಸಬಹುದು ಅಂತ ಹೇಳಿದ್ವಿ ನಾವು. ಈಗ ಈ ವೀಸಾ ಕಾರ್ಡ್ ಮತ್ತು ರೂಪೇ ಕಾರ್ಡ್ ಇದಾವಲ್ಲ, ಇವುಗಳನ್ನ ನಾವು ವಿದೇಶಗಳಲ್ಲಿ ಬಳಕೆ ಮಾಡಿದ್ರ ಅವುಗಳನ್ನ ಬಳಕೆ ಮಾಡಿದಕ್ಕಾಗಿ ನೀವೇನ್ ಮಾಡ್ಬೇಕು, ಬ್ಯಾಂಕಿಗೆ ಕೆಲವೊಂದು ಶುಲ್ಕವನ್ನ ಕಟ್ಟಬೇಕಾಗ್ತದ. ಹೀಗಾಗಿ ಈ ಶುಲ್ಕವನ್ನ ಕಟ್ಟೋದ್ರಿಂದ ಡೆಬಿಟ್ ಕಾರ್ಡ್ ಅನ್ನ ಬಳಸುವಂತ ಗ್ರಾಹಕನಿಗೆ ಏನಾಗ್ತದ, ದುಬಾರಿ ಶುಲ್ಕ ತಗಲುವಂತ ಅಪಾಯ ಇರ್ತದ. ಇದು ಆಗುವಂತ 7ನೆಯ ಅನಾನುಕೂಲತೆ. ಇನ್ನೊಂದು ಯಾವುದು, ಕ್ರೆಡಿಟ್ ಹಿಸ್ಟರಿ ನಿರ್ಮಾಣ ಆಗುವುದಿಲ್ಲ. ಅಂದ್ರ ಈ ಡೆಬಿಟ್ ಕಾರ್ಡ್ ನ ಬಳಸಿಕೊಂಡು ನೀವು ದಿನಕ್ಕೆ 10 ಬಾರಿನೋ, ತಿಂಗಳಿಗೆ 50 ಬಾರಿನೋ, ಅಥವಾ 2 ತಿಂಗಳಿಗೆ 100 ಬಾರಿನೋ ಏನ್ ಹಣವನ್ನ ವಹಿವಾಟು ಮಾಡ್ತಿಲ್ಲ, ಈ ವಹಿವಾಟು ಮಾಡಿದ ಹಿಸ್ಟ್ರಿಯನ್ನ ನೀನು ಪಾಸ್ಬುಕ್ ನಲ್ಲಿ, ಬ್ಯಾಂಕಿನಲ್ಲಿ ಪಡೆಯಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಇದು ಆಗುವಂತ 8ನೆಯ ಅನಾನುಕೂಲತೆ ಆಗಿದೆ. ಓಕೆನಾ ವಿದ್ಯಾರ್ಥಿಗಳೇ, ಇಷ್ಟು ಡೆಬಿಟ್ ಕಾರ್ಡ್ ಅಂದ್ರೇನು, ಡೆಬಿಟ್ ಕಾರ್ಡ್ ಲಕ್ಷಣಗಳೇನು, ಡೆಬಿಟ್ ಕಾರ್ಡಿನ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಓಕೆನಾ, ಥ್ಯಾಂಕ್ ಯು, ನಮಸ್ಕಾರ.